ಎಲ್ಲ ಪತ್ರಿಕಾ ಸಾಹೇಬರು ನಮಸ್ಕಾರ. ಉರಿ ಬಿಸಿಲು ಹೊರಗಡೆ 4 ಪ್ರೆಸ್ ಮೀಟು ಇಲ್ಲ ಸರ್, ಏನು ಮಾಡೋದು? ಕಾಶ್ಮೀರ ನೋಡ್ತಾ ಇದ್ರೆ ಅಲ್ಲಿ ಹೋಗೋಣ ಅನಿಸುತ್ತೆ. ಅದು ಸೀನ್ ಎಲ್ಲ ನೋಡ್ತಾ ಇದ್ರೆ ನಮೋ ಭಾರತ್ ಧ್ವನಿ ಸಾಂದ್ರಿಕೆ ಇವತ್ತು ಬಿಡುಗಡೆ ಮಾಡಿದ್ರು. ಹಿರಿಯರಾದ ದೊಡ್ಡಗೌಡರು ಸಾಹೇಬರಿದ್ರು. ಅವಾಗ ಒಂದೊಂದು ಪದಗಳು ಕನ್ನಡದಲ್ಲಿ ಯೂಸ್ ಮಾಡ್ತಾ ಇದ್ರೆ ಕೇಳಲಿಕ್ಕೆ ಆನಂದ. ಎಷ್ಟು ಅರ್ಥಪೂರ್ಣವಾಗಿ ಆ ಪದ ಬಳಕೆ, ಈ ಪದ ಬಳಕೆ ಈ ತರ ಪದಗಳೇ ಬರ್ತೋಗ್ಬಿಟ್ಟಿದೀವಿ ನಾವು. ಅಸೆಂಬ್ಲಿನಲ್ಲಿ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಬಾಬಾ ಇದೆಲ್ಲ ನೋಡ್ಬೇಕಾ, ಇದೆಲ್ಲ ಕೇಳಬೇಕಾ, ಈ ತರ ಜನ ಇದಾರ ಅಂತ ಅನ್ಸ್ಬಿಟ್ಟಿದೆ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ, ಯಾಕಂದ್ರೆ ನಾವು ಬಂದಿರೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಕನ್ನಡ ಮಾಧ್ಯಮದಿಂದ ಬಂದಿರೋದು. ನಾವು ಸಂಸ್ಕಾರದಿಂದ ಬಂದಿದ್ವಿ. ಸಂಸ್ಕಾರ ಅನ್ನೋದು ಕಳೆದೋಗ್ಬಿಟ್ಟಿದೆ ತುರಂತ. ನಾನು ಏನಾದ್ರು ಅಥವಾ ಯೂಟ್ಯೂಬಲ್ಲಿ ನೋಡಿದ್ರೆ ಬೇಡಪ್ಪ, ನೋಡೋದೇ ಬೇಡ. ಯಾವ ಮಿನಿಸ್ಟರ್ದು ಯಾವ MLAಗಳದ್ದು ಕೂಡ ಒಂದೇ ಒಂದು ಇಂಟರ್ವ್ಯೂ ಕೂಡ ನೋಡೋದು ಬೇಡ ಅನ್ಸುತ್ತೆ. ಆ ವಿಧಾನಸಭೆಗೆ ಮರ್ಯಾದೆ ತೆಗೆದುಬಿಟ್ಟಿದ್ದಾರೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯಾಕಂದ್ರೆ ಇವತ್ತು ನಮೋ ಭಾರತ್ ಅನ್ನೋ ಧ್ವನಿ ಸಾಂದ್ರಿಕೆ ಬಿಡುಗಡೆ ಮಾಡುವಾಗ ದೊಡ್ಡರಂಗೇಗೌಡರು ಸಾಹೇಬರು ಮಾತಾಡಿದಂಥ ಅರ್ಥಪೂರ್ಣವಾದ ಭಾಷಣಕ್ಕೆ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ, ಬೇರೆ ಏನಿಲ್ಲ. ನನಗೆ ವೈಯಕ್ತಿಕವಾಗಿ ಏನು ಯಾರ ಬಗ್ಗೆ ಏನೂ ಇಲ್ಲ. ಬಹಳ ಅದ್ಭುತವಾಗಿ ಮುಂದೆ ಬಂದಿದೆ ಸಿನಿಮಾ ನಮೋ ಭಾರತ್. ಸ್ನೇಹಿತರಾದ ರಮೇಶ್ ಅವರು ಸುಮಾರು 2 ವರ್ಷಗಳಿಂದ ಸತತವಾಗಿ 2-3 ವರ್ಷಗಳಿಂದ ಈ ಸಿನಿಮಾ ಮಾಡಿದ್ದಾರೆ. ಹಿಮಾಲಯ, ಕಾಶ್ಮೀರ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋದು ಅಂದ್ರೆ ಅಷ್ಟು ಈಸಿ ಆದ ಕೆಲಸ ಅಲ್ಲ ಅದು. ನಾನು ಸುಮಾರು 38 ವರ್ಷದ ಮುಂಚೆ ಹೋಗಿದ್ದೆ ನಾನು. ಯಾಕೆ ಅಂತ ಕೇಳ್ಬೇಡಿ, ನಾನು ಯೋಧನಲ್ಲ, ಮದುವೆ ಆಗಿ ಹೊಸ್ತಾಗಿ ಹೋಗಿದ್ದೆ. ಅಲ್ಲಿ ಹೋದಾಗ ನಮ್ಮ ಮನೇಲಿ ಬಹಳ ಆತಂಕ ಇತ್ತು. 1 ವಾರಕ್ಕೆ ಹೋಗಿದ್ದೆ ಶ್ರೀನಗರ್ಗೆ. ಅಲ್ಲಿನ ಡಿಜಿಗೆ ಇಲ್ಲಿನ ಡಿಜಿ ಫೋನ್ ಮಾಡಿದ್ರು, ಏನಂತ ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಳ್ಳಿ ನನ್ನ ತಮ್ಮನ್ನ ಅಂತ ಅಣ್ಣ. ಆದ್ರೂ ಕೂಡ ರಿಸ್ಕ್ ತಗೊಂಡೋಗಿದ್ದೆ ನಾನು. ಅವಾಗ ಹೆಂಗಿತ್ತು ಅಂದ್ರೆ ಭಯಗ್ರಸ್ತ ವಾತಾವರಣ. 36-38 ವರ್ಷದ ಮಾತನ್ನು ಹೇಳ್ತಿರೋದು. ಬಟ್ ಯಾವ ಸ್ವಿಟ್ಜರ್ಲ್ಯಾಂಡ್ ಸರ್, ಪ್ರಪಂಚದಲ್ಲಿ ನೋಡ್ಬೇಕು ಅಂದ್ರೆ ಕಾಶ್ಮೀರ ನೋಡ್ಬೇಕಷ್ಟೇ, ಯಾವುದೂ ಇಲ್ಲ. ಅಷ್ಟು ಅದ್ಭುತವಾಗಿದೆ. ಸೊ ಬಹಳ ಆತಂಕ ಇತ್ತು. ಪ್ರತಿ ಹೆಜ್ಜೆಗೂ ಕೂಡ CRPF, ಮಿಲಿಟರಿ, ಮೈ ಗಾಡ್ ಒಂಥರ ಭಯ ಬಿಡೋದು. ಆದ್ರೂ ಕೂಡ ಬಂಡಧೈರ್ಯ. ನನಗೆ 21 ವರ್ಷ ಹೋಗಿದೆ ನಾನು. ಏನ್ ಮಾಡೋದು ಸರ್, ಅದು ನಮ್ದು ಇಡೀ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಇಷ್ಟ ಇಲ್ಲ, ಭಾರತ ದೇಶದಲ್ಲಿ ಇದೆಯಲ್ಲ ಕಾಶ್ಮೀರ. ಸೊ ಅಂತ ಭಯಗ್ರಸ್ತ ವಾತಾವರಣದಲ್ಲಿ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅದೇ ಕಾಶ್ಮೀರಿಗೆ ರೀಸೆಂಟ್ ಆಗಿ ಹೋದಾಗ ಆರ್ಟಿಕಲ್ 370 ಆದ್ಮೇಲೆ ಹೋಗ್ಬೇಕು. ಎಲ್ಲೂ ಹೋಗೋದು ಬೇಡ ಸರ್, ಈ ಪ್ರಪಂಚದಲ್ಲಿ ಏನು ಯಾವ ಸ್ಥಳನೂ ನೋಡೋದು ಬೇಡ, ಕಾಶ್ಮೀರ ಬಂದು ನೋಡೋದು. ಅಷ್ಟು ಅದ್ಭುತವಾಗಿದೆ, 2 ಕಣ್ಣು ಸಾಗೋದಿಲ್ಲ. ಅಲ್ಲಿ ಯೋಧರು ಆವಾಗ ನಾನು ನೋಡಿದಂಥ ಯೋಧರು, ಇವಾಗ ಇರೋಂಥ ಸೋಲ್ಜರ್ಸು, ಅವಾಗ ಬಹಳ ಇಂಟ್ರಾಕ್ಷನ್ ಮಾಡಿದ್ದೇನೆ ಹಿಂದಿನಲ್ಲಿ. ಅವ್ರು ಬಹಳ ಕಷ್ಟಪಡ್ತಾ ಇದ್ರು. ಇಷ್ಟು ಕಷ್ಟಪಟ್ಟಿಲ್ಲ ನಾವು. ನಮ್ಮ ಇಡೀ ದೇಶವನ್ನ 140 ಕೋಟಿ ಜನಗಳನ್ನ ಅವರು ಹಿಡಿದಿಟ್ಕೊಂಡಿದ್ದಾರೆ ಅಂತಂದ್ರೆ ಎಷ್ಟೋ ಪ್ರಾಣಗಳು ಹೋಗಿದೆ ಅಲ್ಲಿ. ಆ -14, -15, ಆ ಯೂನಿಫಾರ್ಮು ಆಗಿನ ಕಾಲದಲ್ಲಿ ಹೇಳೋದು. ಅವರಿಗೆ ವ್ಯವಸ್ಥೆಗಳಿಲ್ಲ, ಸೌಲಭ್ಯಗಳಿರಲಿಲ್ಲ, ಶೂಸ್ಗಳು ಕರೆಕ್ಟ್ ಆಗಿರಲಿಲ್ಲ. ಎಂತೆಂಥ ಪ್ರಾಬ್ಲಮ್ ಇತ್ತು ಅಂದ್ರೆ ಅಷ್ಟಿಷ್ಟಲ್ಲ. ಅದರಲ್ಲಿ ಭಯೋತ್ಪಾದಕರ ಕಾಟ, ಯಾವಾಗ ಯಾರು ಹೊಡಿತಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಸಹಿಸಿಕೊಂಡು ಇವತ್ತು ದಿನ ಯಾವ ರೀತಿ ಆಗಿದೆ ಅಂದ್ರೆ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಲೇಬೇಕಾಗುತ್ತಿದೆ. ಯೋಧರ ಬಗ್ಗೆ ಅಪಾರವಾದ ಅಲ್ಲಿ ನೋಡ್ಬೇಕು ಅವ್ರಿಗೆ ಎಂತ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತದ್ದು. ಯಂತ್ರೋಪಕರಣಗಳಿರ್ಬೋದು, ಪ್ರತಿಯೊಂದು ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಗಟ್ಟಿಯಾಗಿದ್ದೀವಿ. ಯಾವ ಪಾಕಿಸ್ತಾನಕ್ಕೂ ಭಯಪಡಬೇಕು ಅವಶ್ಯಕತೆ ಇಲ್ಲ, ಯಾವ ಚೀನಾಗೂ ಭಯಪಡೋ ಅವಶ್ಯಕತೆ ಇಲ್ಲ. ಅದು ನೀವು ಹೋಗಿದ್ದೀರಾ, ನೋಡಿದ್ದೀರಾ, ಅದು ಸತ್ಯ. ಅದು ಅದಾದ್ಮೇಲೆ ಈ ಸಿನಿಮಾದಲ್ಲಿ 4 ಹಾಡಿದೆ. E.T. ರಮೇಶ್ ಅವರು ಸಂಗೀತ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಒಂಥರ ದೇಶ ಪ್ರೇಮ ಇರುವಂತ ಕಥೆ ಇದು. ಮೋದಿಜಿಯವ್ರ ಬಗ್ಗೆ ಹೇಳಲೇಬೇಕಾಗುತ್ತೆ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಪ್ರಧಾನಮಂತ್ರಿಗಳು. ಬಹಳ ಜನ ಏನೇನೋ ಮಾತಾಡ್ತಾರೆ. ನಾನೊಬ್ಬ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ, ರಾಜಕೀಯ ಪಕ್ಷ ನಾನು ಮಾತಾಡ್ತಾ ಇಲ್ಲ. ಇವಾಗಿಲ್ಲ ಎಲೆಕ್ಷನ್ ಬರ್ತಾ ಇದೆ, ನಾನು ಮಾತಾಡ್ತಾ ಇಲ್ಲ. ಒಂದು ವಾರಣಾಸಿ, ಆವಾಗಿದ್ದ ವಾರಣಾಸಿ ಇವಾಗ ನೋಡ್ಬೇಕು. ಜೈ ಶ್ರೀರಾಮ್ ಇವಾಗ ಹೋಗ್ಬಿಟ್ಟು ಅಯೋಧ್ಯೆ ನೋಡಬೇಕು. ಎಷ್ಟೋ ರೈಲ್ವೆ, ವಿಮಾನ ನಿಲ್ದಾಣಗಳು, ರೋಡು, ಮತ್ತೆ ಪ್ರತಿ ಮನೆಗೆ ಆ ಗ್ಯಾಸು, ಪ್ರತಿ ಮನೆಗೆ ವಿದ್ಯುತ್, ಅಕ್ಕಿ, ಪ್ರತಿಯೊಂದು ಕೊಟ್ಟಿದ್ದಾರೆ. ಹೇಳ್ತಾರೆ ಏನ್ರಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವರು. ತಪ್ಪು. ಯಾರು ಕೂಡ ಆ ಥರ ಉದಾಸೀನವಾಗಿ ಯಾರ ಬಗ್ಗೆ ಮಾತಾಡ್ಬೇಕು. ಯಾರು ಏನು ಒಳ್ಳೇದು ಮಾಡಿದಾರೆ ಅಂತ ಹೇಳಿ, ಒಳ್ಳೇದು ಮಾಡಿದಂತ ಹೇಳೋದಕ್ಕೆ ತಪ್ಪಿಲ್ಲ. ಅಲ್ಲಿ
ಎಷ್ಟೋ ವರ್ಷಗಳಿಂದ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ದಯಮಾಡಿ ಅವ್ರು ಏನು ಮಾಡಿದಾರೋ ಅದಕ್ಕೆ ಕ್ರೆಡಿಟ್ ಅವ್ರು ಹೋಗಲೇಬೇಕಾಗುತ್ತೆ. ಈ ಪಿಕ್ಚರ್ ಒಳ್ಳೇದಾಗುತ್ತೆ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಇಡೀ ಟೀಮ್ ಒಳ್ಳೇದಾಗಲಿ. ಮೇರಾ ಭಾರತ್ ಮಾತಾ ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್.